ಅವರು ರಿಪೀಟ್ ಮಾಡಿದ್ರಿಂದ ನಾನು ರಿಪೀಟ್ ಮಾಡೋದು ಅನಿವಾರ್ಯ. ಒಟ್ಟು 185 ಸಮಿತಿಗಳು ಮಾಡಿದ್ದೇವೆ. ಬಹುಶಃ ರೀಸೆಂಟ್ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ಕಮಿಟೀಸ್ ಅನ್ನ ಮಾಡಿದ್ದೇವೆ. ವಿಲೇವಾರಿನೂ ಕೂಡ ವೇಗದಲ್ಲಿ ನಡೀತಾ ಇದೆ. ಅವರ ಕ್ಷೇತ್ರ ಆಗಿಲ್ಲ. ಅವರ ಕ್ಷೇತ್ರ ಹೇಳಿದ್ರು ಬರೀ 4 ಬಿಜೆಪಿ ಅಂತ, 4 ಅಲ್ಲ, ಬೀದರಲ್ಲಿ 7 ಆಗಿಲ್ಲ. ಬೀದರಲ್ಲಿ ಯಾರ್ದು ಆಗಿಲ್ಲ. ನಾನಿಲ್ಲಿ ಇನ್ನೊಬ್ಬರ ಮೇಲೆ ಸಬು ಬೀಳ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಕೊನೆಗೆ ಜವಾಬ್ದಾರಿ ನನ್ನದು. ಆಗಿಲ್ಲ ಅಂದ್ರೆ ಜಿಲ್ಲಾ ಮಂತ್ರಿದೇನೋ ನಾವು ಕೈವಾಡ ಇದ್ದೇ ಇರ್ತದೆ. ಇಲ್ಲ ಏನಾದ್ರೂ ಇರ್ಲಿ, ಜಿಲ್ಲಾ ಮಂತ್ರಿ ಕೈವಾಡ ಕೇಳು ಆಗಿಲ್ಲ ಅಂದ್ರೆ ಏನ್ ಅರ್ಥ? ಕಾಂಗ್ರೆಸ್ ಸದಸ್ಯರಾದ್ರೂ ಇರ್ಲಿ, ಜಿಲ್ಲಾ ಮಂತ್ರಿನೇ ಆಗಾರೆ ಏನ್ ಅವರೇನ ಸುಪ್ರೀಮು? ಆಯ್ತು, ಮುಗಿಲಿಲ್ಲ. ಅವರೇನ ಸುಪ್ರೀಮು? ಬಿಜೆಪಿ ಕಾಂಗ್ರೆಸ್ ಅಂತಿಲ್ಲ. ಆ ಜಿಲ್ಲೆಯದ್ದು 7 ಕೂಡ ಬಾಕಿ ಇದೆ. ಇಡೀ ರಾಜ್ಯದಲ್ಲಿ 13 ಬಾಕಿ ಇದೆ. ರಾಜ್ಯದ್ದು ಮಾಡಬೇಕು, ಬೀದರ್ದು ಮಾಡಬೇಕು. ಒಂದು ವಾರ ದಿನದಲ್ಲಿ ಇದನ್ನು ಕೂಡ ನಾನು ಮಾಡಿಸ್ತೇನೆ. ಎರಡನೇದು, ಅವರು ನೋಡಿ, ಒಂದು ತಮಗೆ ಸದನದ ಮುಖಾಂತರ ಹೇಳ್ತಾ ಇದ್ದೇನೆ, ಅವರು ಫಾರ್ಮ್ 53 ಅಥವಾ 57 ಅಲ್ಲಿ ಅರ್ಜಿ ಹಾಕಿ ಸಾಗುವಳಿ ಮಾಡ್ತಾ ಇದ್ರೆ ಅವರನ್ನ ಏತನ್ಮಧ್ಯೆ ಅರ್ಜಿ ಇತ್ಯರ್ಥ ಆಗೋದಕ್ಕೆ ಮೊದಲು ಅಲ್ಲಿ ಒಕ್ಲೆಬ್ಬಿಸ್ಲಿಕ್ಕೆ ಬರೋದಿಲ್ಲ, ಮಾಡಬಾರ್ದು. ಹಾಗೂ ಅವರು ಅರ್ಜಿ ಹಾಕಿರೋ ಕಡೆ ಅವರು ಬೆಳೆ ತೆಗೆದುಕೊಳ್ಳೋದಕ್ಕೂ ಕೂಡ ಅಡ್ಡಿಪಡಿಸಬಾರದು. ಅರ್ಜಿ ಇತ್ಯರ್ಥ ಆಗುವವರೆಗೆ. ಅರ್ಜಿ ಇತ್ಯರ್ಥ ಆದ್ಮೇಲೆ ಏನು ಅಂತ ತೀರ್ಮಾನ ಆಗಿದೆ ಅದರ ಪ್ರಕಾರ ಅದಾಗುತ್ತೆ. ಸಭಾಧ್ಯಕ್ಷರೇ, ಅರ್ಜಿ ಇತ್ಯರ್ಥ ಆಗದೆ ಅವರನ್ನ ಖಾಲಿ ಮಾಡಿಸುವಂತಹದ್ದು ತಪ್ಪು. ಅಂತದೇನಾದ್ರೂ ಇದ್ರೆ ನಾನು ಅಧಿಕಾರಿಗಳಿಗೆ ಸುಮಾರು 20 ವರ್ಷ